ಇದೀಗ ನಮ್ಮ ಕೇಡಿಯಲ್ಲಿ ವಿಶೇಷತೆ ಬಹಳಷ್ಟಿದೆ. ಅದರಲ್ಲಿ ಒಂದು ಮಚ್ಚು ಹಿಡಿದಿರೋರ್ಗೆಲ್ಲ ಮಚ್ಚು ಹಿಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್. ಹಾಗಾಗಿ ನಾವು ಇಷ್ಟು ವರ್ಷಗಳಿಂದ ಒಬ್ಬ ನಟನನ್ನ ಒಂದು ರೀತಿಯಾಗಿ ಪ್ರೀತಿಸಿ ಪೂಜಿಸಿ ಅವರ ಪ್ರತಿ ಪಾತ್ರವನ್ನ ಕೊಂಡಾಡ್ಕೊಳ್ತಾ ಇದ್ವಿ. ತ್ಯಾಗಮಯಿ ತ್ಯಾಗಮಯಿ ಅಂತ ಹೇಳಿ ನನಗಿದ್ನ ನೋಡಿದಾಗ ಇಷ್ಟು ವರ್ಷದ ರಿವೆಂಜ್ ಈಗ ತೀರಿಸ್ಕೋತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಮಚ್ಚು ಹಿಡ್ಕೊಂಡು. ಹಾಗಾಗಿ ಇದೀಗ ವೇದಿಕೆಯತ್ತ ಕರಿತಾ ಇದ್ದೀವಿ ಕೇಡಿ ಲೋಕದ ಧರ್ಮ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಆಕ್ಟರ್, ಡೈರೆಕ್ಟರ್, ಆಥರ್, ಮೋಟಿವೇಶನಲ್ ಸ್ಪೀಚರ್, ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಎವರ್ ಗ್ರೀನ್, ಹಾಗಾಗಿ ಗ್ರೀನ್ ಹಾಕೊಂಡೇ ಬಂದಿದ್ದಾರೆ ರಮೇಶ್ ಸರ್ ಇವತ್ತು. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಹ್ಯಾಂಡ್ಸಮ್, ಯಾವತ್ತಿದ್ರು ಇನ್ ಮುಂದೆಯೂ ಎಂದೆಂದಿಗೂ ನಮ್ಮ ಪ್ರೀತಿಯ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಧರ್ಮ ಆಗಿ 30ನೇ ತಾರೀಕು ನೋಡೋದಕ್ಕೆ ನಾವು ಕೂಡ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. KVN ಅಂದರೆ ಕೆ ವೆಂಕಟನಾರಾಯಣ ಶಾರ್ಟ್ ಫಾರ್ಮ್ ಅಲ್ವಾ? KD ಯಾವುದ್ರ ಶಾರ್ಟ್ ಫಾರ್ಮು ಅಂತ ChatGPT ಕೇಳಿದೆ. ಅದೇ ಹೇಳ್ತು KD ಅಂದರೆ ಬ್ರಿಟಿಷ್ ಕಾಲದಿಂದ ಇದೆಯಂತೆ. ಪೊಲೀಸ್ ಭಾಷೆಯಲ್ಲಿ KD ಅಂದರೆ ನೋನ್ ಡಕಾಯಟ್, ನೋನ್ ಡಿಫಾಲ್ಟರ್. ಅಂದರೆ ರೆಗ್ಯುಲರ್ ಆಗಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದು, ಕದಿಯೋದು, ಇವ್ರದ್ದೊಂದು ಲಿಸ್ಟ್ ಇರುತ್ತಂತೆ ಪೊಲೀಸ್ ಸ್ಟೇಷನಲ್ಲಿ. ಅದನ್ನ KD ಲಿಸ್ಟ್ ಅಂತ ಕರೀತಾರಂತೆ. ಅಲ್ಲಿ ಶುರು ಆಯ್ತಂತೆ. ಬಟ್ ಕ್ರಮೇಣ ಏನಾಯ್ತು ಅಂದ್ರೆ ಒಳ್ಳೆ ವಿಷಯಗಳಿಗೆಲ್ಲ ಕೂಡ KD ಅನ್ನಕ್ಕೆ ಶುರು ಮಾಡ್ಬಿಟ್ರು. ಅಂದ್ರೆ ಒಬ್ಬ ಸಕ್ಕತ್ ಗುರು ಅವ್ನು ರೀಲ್ ಮಾಡೋದಲ್ಲಿ KD ಅಮ್ಮ ಅಂತ ಶುರು ಮಾಡ್ಬಿಟ್ರು. ಆ ಥರ ನೋಡಿದ್ರೆ ಈ ಫಸ್ಟ್ ರೋಲ್ ಇರೋ ಎಲ್ಲರೂ KDಗಳೇ. ಅಲ್ಲಿದ್ದಾರೆ ನೋಡಿ ಅರ್ಜುನ್ ಜನ್ಯ ಸಾರ್. ಈ ಝೊಮ್ಯಾಟೊ, ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡುತ್ತಲ್ಲ, ಅದಕ್ಕಿಂತ ಫಾಸ್ಟ್ ಆಗಿ ಸೂಪರ್ ಟ್ಯೂನ್ಸ್ ಕೊಡೋ KD ಅವರು. ಅವ್ರ ಪಕ್ಕ ಇದ್ದಾರೆ ನೋಡಿ ಮಿಸ್ಟರ್ ಪ್ರೇಮ್. ಎಂತ KD ಅಂದ್ರೆ ಸಾರ್, ಚಿತ್ರದ ಕ್ಲೈಮ್ಯಾಕ್ಸು ಇನ್ನೇನು ಹೀರೋ ವಿಲ್ಲನ್ ಹೊಡಿಬೇಕು, ಆವಾಗ ಒಂದು ಫೋನ್ ಬರುತ್ತೆ, ಅಮ್ಮ ಕಾಲಿಂಗ್, ಈರಪ್ಪ ಒಂದು ನಿಮಿಷ, ಅಮ್ಮ ಹಾಲಮ್ಮ ತರ್ತೀನಮ್ಮ. ಆ ಲೆವೆಲ್ಗೆ ಮದರ್ ಸೆಂಟಿಮೆಂಟು, ಫ್ಯಾಮಿಲಿ ಸೆಂಟಿಮೆಂಟ್ ಹಿಂದೋ KD ಅವರು. ಅದೇನು ಅಂತ ಚಿತ್ರ ರಿಲೀಸ್ ಆದಾಗ ನೋಡ್ತೀರಾ ನೀವು. ಮಿಸ್ಟರ್ ವಿಲಿಯಂ ಡೇವಿಡ್ ಅವರು KD ಅಲ್ಲ, KB, ಕಣ್ಣಿಗೆ ಬಿರಿಯಾನಿ, ವಿಶುವಲ್ ಬಿರಿಯಾನಿ ಸರ್. ಈ ಫಿಲ್ಮ್ ನೋಡಿ, ಫ್ರೇಮ್ ಬಿರಿಯಾನಿ, ವಿಶುವಲ್ ಬಿರಿಯಾನಿ. ದಟ್ ಇಸ್ ಡೇವಿಡ್. ವಿ ಹ್ಯಾವ್ ಸುಪ್ರೀತ್, ಅವ್ರ ಬಗ್ಗೆ ನಾನು ಹೇಳಿದ್ರಿ, ಕೂಲ್ ಡೂಡ್ KD ಅಲ್ಲಿದ್ದಾರೆ. ಧ್ರುವ ಸರ್ಜಾ ಆಕ್ಷನ್ ಅಲ್ಲಿ KDನ ಎಲ್ಲದಕ್ಕಿಂತ ಸರ್ ಆ ಹುಡುಗ ಈ ಸಿಲಿಂಡರ್ ಸಮಸ್ಯೆ ಇರೋ ಕಾಲದಲ್ಲಿ ಆಕ್ಸಿಜನ್ ಸಿಲಿಂಡರ್ನೇ ನುಂಗಿರೋರ ತರ 3 ನಿಮಿಷ ಡೈಲಾಗ್ ಉಸಿರಾಡದೆ ಆಡ್ತಾನೆ ಸರ್ ಹುಡುಗ. ಮಾಸ್ ಡೈಲಾಗ್ಗಳು. ಅಂಡ್ ಈ ಫಿಲಮ್ ಅಲ್ಲಿ ಧ್ರುವ ಸರ್ ಆ ಗೆಟಪ್ ನೋಡಿದಿರಲ್ಲ ಸರ್, ಯಾವಾಗಲೂ ಒಂದು ಶಾಬಿ ಶರ್ಟು, ಒಂದು ಶಾಬಿ ಪ್ಯಾಂಟು, ಹವಾಯಿ ಚಪ್ಪಲಿ. ಇಡೀ ದಿನ ಬೆಳಗ್ಗೆ ನನ್ನಿಂದ ಗುಡ್ ಮಾರ್ನಿಂಗ್ ಸರ್, ಅಲ್ಲಿ ಮಾತ್ರ ಧ್ರುವ ಸರ್ಜಾ ಕಾಣೋರು. ಥ್ರೂ ಔಟ್ ಆ ಕ್ಯಾರೆಕ್ಟರ್ಲೇ ಇದ್ದಂತ ಆಕ್ಟರ್ ಅಂದ್ರೆ ಧ್ರುವ. ಅಬ್ಸಲ್ಯೂಟ್ KD ಇನ್ ಆಕ್ಟಿಂಗ್. ಗುಡ್ ಲಕ್ ಟು ಧ್ರುವ. ಆ ಡೆವಿಲ್ ಜೊತೆ ಡ್ಯಾನ್ಸ್ ಡುವೆಟ್ ಆಡುವಂತ ರೇಷ್ಮಾ ಅವರು ಇದ್ದಾರೆ. ಟು ಆಲ್ ಆಫ್ ಯು, ಮೋಹನ್ ಡ್ಯಾನ್ಸ್ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಕೈಂಡ್ ವರ್ಡ್ಸ್. ಇವತ್ತು ಅಪ್ಪಂದು ಬರ್ತೀನಿ ಅಂತ ಬಹಳ ಖುಷಿ ಆಯ್ತು ರೀ. ಗೌರಿ ಜೊತೆ ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ದೀನಿ ನಾನು. ಈ ಥರ ಎಲ್ಲ KDಗಳು ದತ್ತನಾವ್ ಸರ್ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಈ KD. ನೀವು ನೋಡಿದ್ರಲ್ಲ ವೈಲೆನ್ಸು ಇದು ಅಲ್ಲ. ಚಿತ್ರದಲ್ಲಿ ಅವರು ಧ್ರುವನ್ ಪಾತ್ರದ ಹೆಸರು ಕಾಳಿದಾಸ, ನನ್ನ ಪಾತ್ರದ ಹೆಸರು ಧರ್ಮ. ಕೆಲವು ಟೈಮ್ ಏನಾಗುತ್ತೆ, ಹೆಸರು ಮತ್ತೆ ಗುಣ ಇದರ ಗುಣಕ್ಕೆ ತಕ್ಕಂತ ಹೆಸರು ಇಡ್ತಾರೆ ಅಪ್ಪ ಅಮ್ಮ. ಈ ಪ್ರಶಾಂತ, ಅವನು ಪ್ರಶಾಂತವಾಗಿರ್ತಾನೆ. ಕೆಲವೊಮ್ಮೆ ಉಲ್ಟಾ ಇದ್ಬಿಡುತ್ತೆ. ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಳೆ, ಬಸ್ ಈಗ ತಾನೆ ಹೋಯ್ತಮ್ಮ ಅಂತಾರೆ. ಲೈಫಲ್ಲಿ ಎಲ್ಲ ಮಿಸ್ ಆಗ್ತಿರುತ್ತೆ. ಅವಳ ಹೆಸರು ಭಾಗ್ಯಶ್ರೀ ಅಂತ ಇಟ್ಬಿಟ್ಟಿರ್ತಾರೆ. ಆ ಥರ ಅವ್ರ ಹೆಸರು ಕಾಳಿದಾಸ ಸರ್. ಕಾಳಿದಾಸ ಯಾರು ಸರ್? ಎಂಥ ಮಹಾಕಾವ್ಯಗಳನ್ನು ಕೊಟ್ಟವರು. ಕಾಳಿದಾಸ ಕೈಯಲ್ಲಿ ಇದ್ದಿದ್ದು ಲೇಖಣಿ, ಇವ್ರ ಕೈಯಲ್ಲಿರೋದು ಮಚ್ಚು. ಅವರು ರಘುವಂಶ ಬರೆದ್ರೆ ಇವರು ರಕ್ತವಂಶ ಬರೀತಾರೆ. ಅವರು ಮೇಘದೂತ ಬರೆದ್ರೆ ಇವರು ಮರಣ ದೂತ ಆಗ್ತಾರೆ.
ಅವರು ಶಾಕುಂತಲ ಬರೆದ್ರೆ ಇವರು ಶಾಕ್ ಉಂದ್ರ ಅಂತಾರೆ ಫಿಲ್ಮ್ ಅಲ್ಲಿ. ನೋಡಿ, ಇಂಟ್ರೋಲ್ ಅಲ್ಲಿ ಶಾಕ್ ಉಂದಿ, ಕ್ಲೈಮ್ಯಾಕ್ಸ್ ಅಲ್ಲಿ ಪೆದ್ದು ಶಾಕ್ ಉಂದಿ ಅಂತ ಶಾಕ್ ಉಂದ್ರ ಬರ್ದಿದ್ದಾರೆ ಧ್ರುವ ಸರ್ಜಾ, ಪ್ರೇಮ್ ಸರ್ಜಾ ಅವರು. ಅಂತ ಅದ್ಭುತವಾದ ಟೀಚರ್. ನನಗಂತೂ ಪ್ರೇಮ್ ಬಹಳ ಇಷ್ಟ ಆಯ್ತು. ನಾನು ಪ್ರೇಮ್ ಅವರ ಪ್ಯಾಷನ್ ಬಗ್ಗೆ, ಅವರು ಶಾರ್ಟ್ಸ್ ಇಡೋ ರೀತಿ ಬಗ್ಗೆ, ಅವರು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ರೀತಿ ಬಗ್ಗೆ ಎಲ್ಲ ಹೋದ್ಸಲ ಹೇಳಿದ್ದೀನಿ. ಬಟ್ ಇವತ್ತು ನಾನು ಮೆಚ್ಚಲೇಬೇಕಾಗಿರೋದು ಸರ್, ಅವ್ರಿಗಿರುವಂಥ ಈ ತಾಳ್ಮೆ. 2.5 ವರ್ಷ 3 ವರ್ಷ ಒಂದು ಚಿತ್ರದಲ್ಲಿ ಎನರ್ಜಿನ ಕೊಟ್ಟು ಇಡೀ ತಂಡವನ್ನ ಇಟ್ಕೊಳ್ಳೋದಿದೆಯಲ್ಲ ಸರ್, ಬಹಳ ಬಹಳ ಕಷ್ಟ ರೀ. ಅದನ್ನ ಪ್ರೇಮ್ ಮಾಡಿದ್ದಾರೆ. ಅದು ಸರ್, ಒಂದು ತಂಡವನ್ನ 3 ವರ್ಷ 4 ವರ್ಷ ಜೊತೆ ಇಟ್ಕೊಳ್ಳೋದು ಬಹಳ ಕಷ್ಟ ಸರ್. ಎಲ್ರೂ ಎನರ್ಜಿ ಹೋಗ್ಬಿಡುತ್ತೆ. ಅದನ್ನ ಫ್ರಸ್ಟ್ರೇಟ್ ಆಗದೆ ಪ್ರೇಮ್ ಅವ್ರು ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಸಪೋರ್ಟು KVN ಸರ್. KVN ಸರ್, ಟಫ್ ಟೈಮ್ಸ್ ಡೋಂಟ್ ಲಾಸ್ಟ್, ಟಫ್ ಪೀಪಲ್ ಡೂ ಅಂತ ಹೇಳ್ತಾರೆ. ಹಾಗಾಗಿ ಟಫ್ ಪೀಪಲ್ ವಿಲ್ ಆಲ್ವೇಸ್ ಕಮ್ ಓವರ್ ಎವ್ರಿಥಿಂಗ್. ಇವರು ಬರ್ತಿರುವಂತ ಸಮಸ್ಯೆಗಳನ್ನೆಲ್ಲ ಅವರ ಫೇಸ್ ಮಾಡ್ತಿರೋ ರೀತಿ ಅಮೇಝಿಂಗ್. ನಾನು ಅವ್ರ ಮೆಸೇಜ್ ಕಳಿಸ್ದೆ, ಏನು ಅದ್ಭುತ ಸರ್ ನೀವು ಅಂತ. ಕಂದ ಸರ್, ನಿಮ್ಮ ಡ್ರೀಮ್ಸ್ಗೆ ತಕ್ಕಂತ ಯಶಸ್ಸು ನಿಮಗೆ ಸಿಗ್ಲಿ ಥ್ರೂ KD. ಟು ಆಲ್ ಆಫ್ ಯು ಮತ್ತೊಮ್ಮೆ ಅಭಿನಂದನೆಗಳು. ದತ್ತನ ಸರ್ ಬಹಳ ಖುಷಿ, ಅಮೆರಿಕ ಮಾಡಿ 30 ವರ್ಷ ಆಯ್ತು ಜೊತೆಗೆ ಮಾಡಿದೀವಿ. ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಆರ್ಟಿಸ್ಟು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಈ 30ನೇ ತಾರೀಕು ರಿಲೀಸ್ ಆಗುತ್ತೆ KD, ನೋಡಿ. ರಮೇಶ್ ಅರವಿಂದ್ ಸರ್ ಅವರ ಮಾತು ಕೇಳ್ತಾ ಇದ್ರೆ ಹಾಗೆ ಕಳ್ದೋಗ್ಬಿಡೋದಷ್ಟೇ ಬಾಕಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಬರಬೇಕು. ನಿಮ್ಮೆಲ್ಲರ ಪ್ರೀತಿಯ ನೋಡಿ, ಒಬ್ಬೊಬ್ಬರ ಬಗ್ಗೆ ಕವಿತೆ ಬರೆದ ರೀತಿಯಲ್ಲಿ ರಮೇಶ್ ಅರವಿಂದ್ ಸರ್ ಮಾತನಾಡಿದ್ರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು.